ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ದೇವರ ನಿತ್ಯ ವಾಕ್ಯವನ್ನು, ಹೌದು ದೇವರ ಅಮೂಲ್ಯ ವಾಕ್ಯವನ್ನು, ದೇವರ ಸೃಷ್ಟಿಸುವ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೇತ್ರ, ದಿ ಫಸ್ಟ್ ಎಪಿಸಲ್ ಟು ಪೀಟರ್, ಚಾಪ್ಟರ್ 2, ಎರಡನೇ ಅಧ್ಯಾಯ. ಮೊದಲನೇ ಪೇತ್ರ ಎರಡನೇ ಅಧ್ಯಾಯದಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನು ಅನುಸರಿಸುವ 17 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದರೆ ವಿಸರ್ಜಿಸುವುದು. 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್. ದ ಫಸ್ಟ್ ಸೀಕ್ರೆಟ್ ಈಸ್ ಟು ಥ್ರೋ ಅವೇ. ಕೆಲವು ಸಂಗತಿಗಳನ್ನು ನಮ್ಮ ಜೀವನದಿಂದ ನಾವು ಅದನ್ನು ವಿಸರ್ಜಿಸಬೇಕು. ಯಾವುದ್ಯಾವುದನ್ನು ವಿಸರ್ಜಿಸಬೇಕಂತ ಹೇಳ್ಬಿಟ್ಟು ಒಂದು ಲಿಸ್ಟು ಮೊದಲನೇ ಪೇತ್ರ ಎರಡನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಪೇತ್ರನು ಕೊಟ್ಟಿರುವಂಥದ್ದು ನೋಡೋಣ ಬನ್ನಿರಿ. ಮೊದಲನೇ ವಚನದಲ್ಲಿ ಎಲ್ಲ ಕೆಟ್ಟತನ, ಎಲ್ಲ ವಂಚನೆ, ಎಲ್ಲ ಕಪಟತನ, ಎಲ್ಲ ಹೊಟ್ಟೆ ಕಿಚ್ಚು, ಎಲ್ಲ ಕೆಟ್ಟ ಮಾತುಗಳು, ಇವೆಲ್ಲವನ್ನು ನಾವು ವಿಸರ್ಜಿಸಬಿಡಬೇಕು. ಹೌದು, ಕ್ರಿಸ್ತನನ್ನು ಅನುಸರಿಸುವ ಮೊದಲನೇ ಸೀಕ್ರೆಟ್, ಫಸ್ಟ್ ಸೀಕ್ರೆಟ್ ಆಫ್ ಫಾಲೋವಿಂಗ್ ಕ್ರೈಸ್ಟ್ ಅದೇನಂತಿದ್ರೆ ಇವೆಲ್ಲ ನನ್ನ ಜೀವನದಿಂದ ನನ್ನ ಎಲ್ಲ ಕೆಟ್ಟತನ, ನನ್ನ ಎಲ್ಲ ವಂಚನೆ, ನನ್ನ ಎಲ್ಲ ಕಪಟ, ನನ್ನ ಎಲ್ಲ ಹೊಟ್ಟೆ ಕಿಚ್ಚು, ನನ್ನ ಎಲ್ಲ ಕೆಟ್ಟ ಮಾತು, ಇವುಗಳನ್ನು ನಾನು ವಿಸರ್ಜಿಸುವಾಗ ಸಂಭವಿಸುವಂಥದ್ದೇನೆಂದರೆ ಕ್ರಿಸ್ತನನ್ನು ನಾನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಮೊದಲನೇ ರಹಸ್ಯ. ಎರಡನೇ ರಹಸ್ಯ ಬಯಕೆ. ಏನು ಬಯಕೆ? ಮೊದಲನೇ ಪೇತ್ರ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೊಸದಾಗಿ ಹುಟ್ಟಿದ ಶಿಶುಗಳಂತೆ ನಾವು ವಾಕ್ಯವೆಂಬ ಶುದ್ಧ ಹಾಲನ್ನು ನಾನು ಬಯಸಬೇಕು. ಐ ಮಸ್ಟ್ ಕ್ರೇವ್ ಆರ್ ಲಾಂಗ್ ಆಫ್ಟರ್ ದ ಮಿಲ್ಕ್. ಹೊಸದಾಗಿ ಹುಟ್ಟಿದಂಥ ಒಂದು ಮಗು, ಆ ಮಗು ಯಾರು ಬೋಧನೆ ಹೇಳಲ್ಲ. ಏನಂತ ನೀನು ಬಯಸಬೇಕು, ನೀನು ಮಗು ಹೆಸರು ಹೇಳಿ ಜೇಡನ್, ಯು ಹ್ಯಾವ್ ಟು ಲಾಂಗ್ ಫಾರ್ ಮದರ್ಸ್ ಮಿಲ್ಕ್, ಅಥವಾ ಹಾಲಿಗಾಗಿ ಆ ಮಗುವಿಗೆ ನೀನು ಬಯಸು ಅಂತ ಯಾರೂ ಬೈಬಲ್ ಸ್ಟಡಿ ತಗೊಳ್ಳಲ್ಲ. ಮಗುವಿಗೆ ಯಾರೂ ಹೇಳ್ಕೊಡಲ್ಲ. ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ಆ ಮಗು ಅಳುತ್ತದೆ, ಬಯಸ್ತದೆ, ಹಾಲು ಅನುಭವಿಸ್ತದೆ, ಸವಿಯುತ್ತದೆ. ಅದೇ ರೀತಿಯಾಗಿ ನಾವು ಕೂಡ ಆತ್ಮಿಕವಾಗಿ ಕ್ರಿಸ್ತನಲ್ಲಿ ಬೆಳೆಯುವ ಕೂಸುಗಳಾಗಿ, ಯಾರೂ ನಮಗೆ ಬೋಧನೆ ಹೇಳೋದು ಬೇಕಾಗಲ್ಲ, ನೀವು ಬಯಸಿರಿ, ಶಿಶುಗಳಾಗಿ ಕ್ರಿಸ್ತನ ವಾಕ್ಯವನ್ನು ನೀವು ಬಯಸಿರಿ ಅಂತ ಹೇಳಿದೆ. ನಾವು ದೇವರಾತ್ಮ ನಮ್ಮಲ್ಲಿ ಆ ಬಯಕೆಯನ್ನು ನೀಡಬೇಕು. ನಾವು ಕೂಡ ನಮ್ಮ ಪಾರ್ಟನ್ನು, ನಮ್ಮ ಭಾಗವನ್ನು ನಾವು ಮಾಡಬೇಕು. ಯಾಕಂದರೆ ನಾವು ಕರ್ತನು ಒಳ್ಳೆಯ ಆತನಂತ ರುಚಿ ನೋಡಿದ್ದೀವಲ್ಲ, ನಮ್ಮನ್ನು ರಕ್ಷಿಸಿದ ಆತನು ಒಳ್ಳೆಯ ಆತನು ಅಂತ ತಿಳ್ಕೊಂಡಿದ್ದೀವಲ್ಲ, ಆತನ ಸ್ಪರ್ಶ ನಮಗಿರುವುದರಿಂದ ನಾವು ಶುದ್ಧ ಹಾಲನ್ನು, ವಾಕ್ಯವನ್ನು ಬಯಸಬೇಕು. ಮೂರನೇದಾಗಿ 5ನೇ ವಚನ, ಮೊದಲನೇ ಪೇತ್ರ ಎರಡನೇ ಅಧ್ಯಾಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನು ಅನುಸರಿಸುವ ಅಥವಾ ಹಿಂಬಾಲಿಸುವ ಅಥವಾ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯತಕ್ಕ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್. ಅದರಲ್ಲಿ ಮೂರನೇ ರಹಸ್ಯ ಏನಂದರೆ 5ನೇ ವಚನದಲ್ಲಿ, ನೀವು ಸಹ ಜೀವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ರಿ. ವಿ ಮಸ್ಟ್ ಬಿ ಬಿಲ್ಟ್ ಇನ್. ನಾವು ಕಟ್ಟಲ್ಪಡಬೇಕು. ಯಾವುದರಲ್ಲಿ? ಕ್ರಿಸ್ತನ
ಕ್ರಿಸ್ತನ ಆಲಯದಲ್ಲಿ ಅಥವಾ ಕ್ರಿಸ್ತನ ದೇಹದಲ್ಲಿ ಜೀವವು ಉಳ್ಳ ಕಲ್ಲುಗಳಾಗಿ ಕಟ್ಟಲ್ಪಡಬೇಕು. ಆ ಕಲ್ಲು ಕಟ್ಟಲ್ಪಡುವಾಗ ಕಲ್ಲು ತಕ್ಕೊಂಡು ಕೆಲವು ಸಾರಿ ಅದರಲ್ಲಿ ಯಾವುದು ಬೇಡವಾದದ್ದನ್ನು ಕಟ್ ಮಾಡಿಬಿಟ್ಟು ಕಟ್ಟಡ ಕಟ್ಟುವಂಥವರು ಆ ದಿವಸಗಳಲ್ಲಿ ಅದು ಇಟ್ಟಿಗೆ ಇರ್ತಿತ್ತು. ಇಟ್ಟಿಗೆಯಲ್ಲಿ ಸ್ವಲ್ಪ ದೊಡ್ಡದಿದ್ದರೆ ಅದನ್ನು ಕಟ್ ಮಾಡಿ ಇಡ್ತಿದ್ರು. ಈ ದಿವಸಗಳಲ್ಲೆಲ್ಲ ಹಾಲೋ ಬ್ಲಾಕ್ ಆ ಥರ ಸಿಮೆಂಟ್ದು ಇದೆ. ಒಟ್ಟು ಯಾವ್ಯಾವ ಕಲ್ಲು ಯಾವ್ಯಾವ ಕಲ್ಲಿನ ಪಕ್ಕದಲ್ಲಿ ಇಡಬೇಕು ಅದು ಕಟ್ಟುವ ಆತನಿಗೆ ಗೊತ್ತು. ಅದೇ ರೀತಿಯಾಗಿ ದೇವರು ಯಾರ್ಯಾರನ್ನು ಭೂಲೋಕದಲ್ಲಿ ಕುಟುಂಬದವರು ಅಥವಾ ಸಭೆಯವರು ಎಂಬುದಾಗಿ ಇಟ್ಟಿದ್ದಾರೋ ಜಗದುತ್ಪತ್ತಿಗೆ ಮುಂಚಿತವಾಗಿ ಅವರೊಂದಿಗೆ ಸಹಕರಿಸಿ, ದೇವರೊಂದಿಗೆ ದೇವರಾತ್ಮನೊಂದಿಗೆ ಸಹಕರಿಸಿ ಇರಬೇಕು. ನಾಲ್ಕನೇದಾಗಿ, ಫೋರ್ತ್ ಸೀಕ್ರೆಟ್ ಆಫ್ ಫಾಲೋವಿಂಗ್ ಕ್ರೈಸ್ಟ್, ಕ್ರಿಸ್ತನನ್ನು ಅನುಸರಿಸುವ ನಾಲ್ಕನೇ ಒಂದು ರಹಸ್ಯ ಏನಂದರೆ ಆಫರ್ ಸ್ಯಾಕ್ರಿಫೈಸ್, ಯಜ್ಞಗಳನ್ನು ಸಮರ್ಪಿಸುವುದು. ಹೌದು, ಕ್ರಿಸ್ತನನ್ನು ಅನುಸರಿಸಬೇಕಾದರೆ ನಾವು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ನಾವು ಸಮರ್ಪಿಸಬೇಕು. ಯಾಕಂದರೆ ನಾವು ಯಾಜಕ ವರ್ಗದವರಾಗಿದ್ದೇವೆ. ಐ ಆಮ್ ಎ ಪ್ರೀಸ್ಟ್. ನಾವು ಯಾಜಕರು. ದೇವರು ನಮ್ಮನ್ನು ಯಾಜಕರನ್ನಾಗಿ ಮಾಡಿದ್ದಾರೆ. ಏನು ಕೆಲಸ? ನಾವು ಯಜ್ಞಗಳನ್ನು, ಸ್ತೋತ್ರ ಎಂಬ ಯಜ್ಞಗಳನ್ನು ನಮ್ಮ ಜೀವನದಲ್ಲಿ, ಅನುದಿನದ ಜೀವನದಲ್ಲಿ ಸೇವೆ ಎಂಬ ಯಜ್ಞವನ್ನು ನಾವು ದೇವರಿಗೆ ಸಮರ್ಪಿಸುವಂಥದ್ದು. ಐದನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಮೊದಲನೇ ಪೇತ್ರ 2ನೇ ಅಧ್ಯಾಯದಿಂದ ನಾವು ನೋಡ್ತಾ ಇರುವಂಥ ವಿಷಯ ಏನಂದರೆ, ನಾವು ಕ್ರಿಸ್ತನನ್ನು ಅನುಸರಿಸುವ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್. ಅದರಲ್ಲಿ 4 ನಾವು ನೋಡಿದ್ವಿ. ಈಗ 5ನೇದು ನೋಡ್ತಾ ಇದ್ದೇವೆ. 6ನೇ ವಚನದಲ್ಲಿ ಮೊದಲನೇ ಪೇತ್ರ 2:6ರಲ್ಲಿ ನಾವು ನೋಡುವಾಗ ಹೌದು, ನಂಬಿಕೆ ಫೇತ್. ಯಾಕಂತ ಹೇಳಿದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನು ಚೀಯೋನಿನಲ್ಲಿರುವಂಥ ಮೂಲೆಗಲ್ಲು, ಆದ ಕಾರಣ ಅದು ಆಯಲ್ಪಟ್ಟ ಮೂಲೆಗಲ್ಲು, ಅದು ಅಮೂಲ್ಯವಾದ ಮೂಲೆಗಲ್ಲು. ಆದರೆ ಅದನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ ನಂಬಿಕೆ ಇಡಬೇಕು, ನಂಬಬೇಕು. ಆ ಮೂಲೆಗಲ್ಲು ನನ್ನ ಜೀವನದಲ್ಲಿ ಆ ಮೂಲೆಗಲ್ಲು ಇರೋದಾದರೆ ಐ ವಿಲ್ ಹ್ಯಾವ್ ಎ ಸ್ಟ್ರಾಂಗ್ ಫೌಂಡೇಶನ್, ನನಗೊಂದು ಸ್ಥಿರವಾದ ಅಸ್ತಿವಾರ. ಹೌದು, ಅಮೂಲ್ಯವಾದಂಥ ಮೂಲೆಗಲ್ಲು. ಆದ ಕಾರಣ ನಾನು ನಂಬಿಕೆ ಇಡುವಾಗ ಏನಾಗ್ತದೆ, ನಾನು ಕ್ರಿಸ್ತನನ್ನು ಅನುಸರಿಸ್ತೇನೆ. ಆ ರೀತಿಯಾಗಿ ನಂಬಿಕೆ ಇಡುವಾಗ ನನಗೇನು ಪರ್ಸ್ನಲ್ ಆಗಿ, ವೈಯಕ್ತಿಕವಾಗಿ ನನಗೇನಾಗ್ತದೆ, ನಾನು ಆಶಾಭಂಗ ಪಡುವುದಿಲ್ಲ. ಐ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ವಾವ್, ಹೌದು, ಅನೇಕ ಸಾರಿ ಆಶಾಭಂಗ ಪಡ್ತೀನಿ ನಾನು. ವಿ ಗೆಟ್ ಡಿಸ್ಕರೇಜ್ಡ್ ಆರ್ ಡಿಸಪಾಯಿಂಟೆಡ್, ಡಿಸಾರ್ಟೆಡ್. ಅಂಥ ಸಂದರ್ಭದಲ್ಲಿ ನಂಬಿಕೆ ಎಂಬ ಗುರಾಣಿ, ಶೀಲ್ಡ್ ಆಫ್ ಫೇತ್, ಅದು ಸೈತಾನನ ಅಗ್ನಿಬಾಣಗಳನ್ನು ನಂದಿಸುವಂಥದ್ದು. ರೈಟ್. 6ನೇದಾಗಿ ನಾವು ನೋಡುವಾಗ ಕರೆ, ಕಾಲ್. ನಮ್ಮ ಆ ಕ್ರಿಸ್ತನನ್ನು ಹಿಂಬಾಲಿಸುವುದರ ಅಥವಾ ಅನುಸರಿಸುವುದರ 6ನೇ ರಹಸ್ಯ ಏನಂತ ಹೇಳಿದ್ರೆ, ನಮ್ಮ ಕರೆಗೆ ಒಳಪಡುವುದು. ಒಬೇಯಿಂಗ್ ದ ಕಾಲ್. ಏನದು? ನಮ್ಮನ್ನು 9ನೇ ವಚನ, ಮೊದಲನೇ ಪೇತ್ರ 2ನೇ ಅಧ್ಯಾಯದ 9ನೇ ವಚನದಲ್ಲಿ, ಕತ್ತಲೆಯೊಳಗಿಂದ ನಿಮ್ಮನ್ನು ಕರೆದು, ದೇವರು ಕರೆದಿದ್ದಾನೆ. ಯಾಕೆ ಕರೆದಿದ್ದಾನೆ? ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದ ಆತನನ್ನು ಕೊಂಡಾಡುವವರಾಗಿರಬೇಕಂತ ನಾವು ಆಯ್ಕೆಯಾಗಿದ್ದೇವೆ. ಮತ್ತು ಆಯ್ಕೆಯಾದ ಜನರು, ರಾಜ್ಯದ ಯಾಜಕರು, ಪರಿಶುದ್ಧ ಜನಾಂಗ, ದೇವ ಜನರು ಈ ರೀತಿಯಾಗೆಲ್ಲ ಆಗಿದ್ದೇವೆ ನಾವು. ಈ ವಾಕ್ಯ ಒಂದು ಸಾರಿ ಚಿಂತಾಮಣಿಗೆ ನಾನು ಹೋಗಿದ್ದಾಗ, ನಾನು ನನ್ನ ಸ್ನೇಹಿತರು ಆಲೂರು, ವಿರೂಪಾಕ್ಷಪ್ಪ ಆಲೂರು ಇಬ್ಬರು ಹೋಗಿದ್ದಾಗ, ಶತಾನಂದಯ್ಯವರು ಈ ವಾಕ್ಯದ ಬಗ್ಗೆ ಮಾತನಾಡ್ತಾ ಇದ್ದದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಅಂದು ನಾನು ಒಂದು ಟೇಪ್ ರಿಕಾರ್ಡರ್, ಹಳೆಯ ಕಾಲದ್ದು ನ್ಯಾಷನಲ್ ಪ್ಯಾನಸಾನಿಕ್ಸ್ ಟೇಪ್ ರಿಕಾರ್ಡರ್, ಅದನ್ನು ತಗೊಂಡು ಹೋಗಿ ಅಯ್ಯ ಶತಾನಂದಯ್ಯ ಅವರ ಒಂದು ಸಂದೇಶ ನಾನು ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಹೋಗಿ ಅದನ್ನು ರೆಕಾರ್ಡ್ ಮಾಡಿ
ಮಾಡಿದಾಗ ಈ ವಾಕ್ಯದಿಂದ ಮೊದಲನೇ ಪೇತ್ರ 2:9 ಅವರು ಮಾತನಾಡಿದ್ದು ನೆನಪಿಗೆ ಬರ್ತದೆ. 7ನೇದಾಗಿ, ಸೆವೆಂತ್ಲಿ, ನಾವೇನು ನೋಡ್ತಿದ್ದೇವೆ, ನಾವೇನು ಅಧ್ಯಯನ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮೊದಲನೇ ಪೇತ್ರ 2ನೇ ಅಧ್ಯಾಯದಿಂದ ಕ್ರಿಸ್ತನನ್ನು ಹಿಂಬಾಲಿಸುವುದರ 17 ರಹಸ್ಯಗಳು, 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್. ಅದರಲ್ಲಿ 7ನೇ ರಹಸ್ಯ ಏನಂತ ಹೇಳಿದ್ರೆ, ನಾವು ಕೆಲವು ವಿಷಯಗಳಿಗೆ ದೂರವಾಗಿರಬೇಕು. ವಿ ಮಸ್ಟ್ ಅಬ್ಸ್ಟೇನ್ ಫ್ರಮ್ ಸರ್ಟನ್ ಥಿಂಗ್ಸ್. ಯಾವ್ಯಾವುದಕ್ಕೆ? ಆತ್ಮಕ್ಕೆ ವಿರೋಧವಾಗಿ ಯುದ್ಧ ಮಾಡುವ ಶಾರೀರಿಕ ದುರಾಶೆಗಳಿಗೆ. ವಾವ್! ದೇವರು ನನಗೂ ನಮಗೂ ಈ ವಾಕ್ಯವನ್ನು ಕೈಕೊಂಡು ನಡೆಯುವಂತೆ ದೇವರ ಆತ್ಮನ ಸಹಾಯ ಮಾಡಲಿ. ಯಾಕಂದರೆ ನಮ್ಮ ಜೀವಮಾನವೆಲ್ಲ ಈ ನಮ್ಮ ಆತ್ಮಕ್ಕೆ ವಿರೋಧವಾಗಿ ಯುದ್ಧ ಮಾಡುವಂಥ ಶಾರೀರಿಕ ದುರಾಶೆಗಳು ನಮ್ಮೊಳಗೆ ಇವೆ. ಅವುಗಳಿಗೆ ನಾವು ದೂರವಾಗಿರಬೇಕು. ಯಾಕೆ ದೂರವಾಗಿರಬೇಕು? ಯಾಕಂದರೆ ಈ ಲೋಕದಲ್ಲಿ ನಾವು ಪರದೇಶಸ್ಥರು, ಪ್ರವಾಸಿಗಳು ಆಗಿದ್ದೇವೆ. 8ನೇದಾಗಿ, 8ನೇ ರಹಸ್ಯ, ಕ್ರಿಸ್ತನನ್ನು ಅನುಸರಿಸುವ 17 ರಹಸ್ಯಗಳಲ್ಲಿ 8ನೇ ರಹಸ್ಯ ಏನಂದರೆ, ಮೊದಲನೇ ಪೇತ್ರ 2ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮ್ಮ ನಡವಳಿಕೆಯು ಯಹೂದ್ಯರಲ್ಲದವರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ವಾಕ್ ವರ್ದಿಲಿ ಅಂದರೆ ಇಷ್ಟ ಬಂದ ಹಾಗೆ, ಹೇಗಂದರೆ ಅದು ಜೀವಿಸೋದಲ್ಲ, ನಾವು ಗಂಭೀರವಾಗಿ, ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಸಾಕ್ಷಿ ಕಾಪಾಡಿಕೊಳ್ಳುವವರಾಗಿ. ಅದು ಅಷ್ಟು ಈಸಿ ಅಲ್ಲ. ಕೆಲವು ಸಾರಿ ಸಾಕ್ಷಿ ನಾವು ಕಳ್ಕೊಳ್ಳುವಾಗ ನಮ್ಮ ಕೋಪದಿಂದಲೂ ಜಗಳದಿಂದಲೂ ನಮ್ಮ ಜೀವನದಲ್ಲಿ ಕ್ರಿಸ್ತನ ಹಾಗೆ ಜೀವಿಸದೇ ಇರುವಂಥ ಜೀವನದಿಂದಲೂ ಮಾತಿನಿಂದಲೂ ನಡವಳಿಕೆಯಿಂದಲೂ ನಾವು ಯೋಗ್ಯವಾಗಿ ನಡ್ಕೊಳ್ಳೋದಿಲ್ಲ. ಆದರೂ ಕೂಡ ದೇವರ ಆತ್ಮನು ನಮಗೆ ಸಹಾಯ ಮಾಡ್ತಾನೆ. ಮಗನೇ, ನೀನು ಯೋಗ್ಯವಾಗಿ ನಡ್ಕೊಳ್ಳಿಕ್ಕೆ ನಾನು ಸಹಾಯ ಮಾಡ್ತೇನೆ. ನಿನ್ನ ಶಕ್ತಿಯಿಂದ ನೀನು ಜೀವಿಸುವಂಥದ್ದು ಬೇಕಾಗಿಲ್ಲ, ನಾನು ನಿನಗೆ ಶಕ್ತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಆ ಎಕ್ಸಾಮಿನೇಷನ್ ಭಾಳ ಈಸಿ ಆಗ್ತದೆ. ಯಾಕಂದರೆ ಎಲ್ಲ ಎಕ್ಸಾಮಿನೇಷನಲ್ಲಿ ಸ್ಟೂಡೆಂಟೇ ಬರಿಬೇಕು, ಯಾರು ಹೆಲ್ಪ್ ಮಾಡೋದಿಲ್ಲ. ಮಾಡೋದು ತಪ್ಪು, ಕಾಪಿ ಹೊಡೆಯೋದು ತಪ್ಪು. ಆದರೆ ಆತ್ಮಿಕ ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನರೇ ಕ್ವಶನ್ ಪೇಪರ್ ಸೆಟ್ ಮಾಡಿದಂಥ ಪವಿತ್ರ ಆತ್ಮನೇ ನಮಗೆ ಸಹಾಯ ಮಾಡ್ತಾರೆ ಎಕ್ಸಾಮ್ ಬರೆಯೋದಕ್ಕೆ. ಆತನನ್ನು ಬಿಟ್ಟು ಎಕ್ಸಾಮ್ ಬರೆದ್ರೆ ಅದು ಫೇಲ್. ಆತನ ಸಹಾಯ ತಗೊಂಡು ನನ್ನ ಬಿಟ್ಟು ನೀವು ಏನು ಮಾಡಲಾರಿರಿ, ಯೋಹಾನ 15:5 ಪ್ರಕಾರ ಆತನ ಸಹಾಯ ಮಾಡುವ ದೇವರು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 9ನೇದಾಗಿ, 9th ಸೀಕ್ರೆಟ್ ಆಫ್ ಫಾಲೋವಿಂಗ್ ಕ್ರೈಸ್ಟ್, ಅದೇನೆಂದರೆ ಸಬ್ಮಿಷನ್, ಅಧೀನತೆ. ಯಾಕಂತ ಹೇಳಿದ್ರೆ, ಮೊದಲನೇ ಪೇತ್ರ 2:13 ಮನುಷ್ಯನ ಪ್ರತಿಯೊಂದು ಕಟ್ಟಳೆಗಳಿಗೂ ಕರ್ತನ ನಿಮಿತ್ತ ನೀವು ಅಧೀನರಾಗಿರ್ರಿ. ಸಬ್ಮಿಟ್ ಅಧೀನತೆ. ನಾವು ಕ್ರಿಸ್ತನನ್ನು ಅನುಸರಿಸಿದ ಹಾಗೆ ಅದು 9. 10ನೇದಾಗಿ ಇನ್ನೊಂದು ವಿಷಯ 15ನೇ ವಚನದಲ್ಲಿ, ಮೊದಲನೇ ಪೇತ್ರ 2:15 ದೇವರ ಚಿತ್ತವನ್ನು ಮಾಡುವುದು. ಹೌದು, ಒಳ್ಳೆಯ ನಡತೆಯಿಂದ ನಾವು ದೇವರ ಚಿತ್ತವನ್ನು ಮಾಡುವಾಗ ಏನಾಗ್ತದೆ, ಮೂಢರ ಬಾಯಿಯನ್ನು ಮುಚ್ಚುವುದಕ್ಕೆ ಆಸ್ಪದ. 10ನೇದಾಗಿ ದೇವರ ಚಿತ್ತವನ್ನು ಮಾಡುವಂಥದ್ದು. ದೇವರ ಚಿತ್ತ ಮಾಡುವಂಥದ್ದು 10ನೇ ರಹಸ್ಯ, ಕ್ರಿಸ್ತನನ್ನು ಅನುಸರಿಸುವ ರಹಸ್ಯಗಳಲ್ಲಿ 10 ರಹಸ್ಯಗಳು ಮುಗಿದು ಇನ್ನು 7 ರಹಸ್ಯಗಳಿದೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. 17 ಸೀಕ್ರೆಟ್ಸ್ ಆಫ್ ಫಾಲೋವಿಂಗ್ ಕ್ರೈಸ್ಟ್, ಕ್ರಿಸ್ತನನ್ನು ಅನುಸರಿಸುವ 17 ರಹಸ್ಯಗಳಲ್ಲಿ 11ನೇ ರಹಸ್ಯ, ಎಲ್ಲರನ್ನು ಸನ್ಮಾನಿಸುವುದು. ಆನರ್ ಆಲ್, ಎಲ್ಲರನ್ನು ಸನ್ಮಾನಿಸುವುದು. ಹೌದು, ನಾವು ಈಗಾಗಲೇ ಅಧೀನತೆ ಅಂತ ಬರೆದಿದೆ, ಆದರೂ ಕೂಡ ಸನ್ಮಾನಿಸುವ ಒಂದು ಜೀವನ. ನನ್ನ ಆತ್ಮಿಕ ತಂದೆ ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಅವರು ಫಿಲಿಪಿಯರಿಗೆ
ಬರೆದ ಪತ್ರಿಕೆಯಿಂದ ಒಂದು ಮಾತು ಹೇಳಿದರು, ಅದನ್ನು ಓದ ಬಯಸ್ತೇನೆ. ಬಾನಸವಾಡಿ ರೈಲ್ವೆ ಸ್ಟೇಷನ್ ಮುಂದೆ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಹೇಳಿದ ಮಾತಿದು. ಅವರು ಹೇಳಿದ ಮಾತು ಹೀಗಿತ್ತು, ಅದೇನಂತ ಹೇಳಿದರೆ, ಎಸ್ಟೀಮ್ ಅದರ್ಸ್ ಬೆಟರ್ ದೆನ್ ಯುವರ್ ಸೆಲ್ಫ್. ಇತರರನ್ನು ನಿನಗಿಂತಲೂ ಶ್ರೇಷ್ಠರೆಂದು ಎಣಿಸಿಕೊ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮತ್ತು 3ನೇ ವಚನ. ನನಗಿಂತಲೂ ಇತರರನ್ನು ಶ್ರೇಷ್ಠರು ಎಂದು ಎಣಿಸ್ಕೋಬೇಕಂತೆ. ಆತ್ಮಿಕರಂತಲ್ಲ, ಶ್ರೇಷ್ಠರು. ಆ ರೀತಿಯಾಗಿ ದೇವ್ರ ಕೃಪೆಯಿಂದ ನಾನು ಎಣಿಸ್ತಾ ಇದ್ದೇನೆ, ಇನ್ನೂ ಎಣಿಸ್ಬೇಕಂತ ಇಷ್ಟಪಡ್ತೇನೆ. ಸರಿ, 12ನೇ ರಹಸ್ಯ, 1ನೇ ಪೇತ್ರ 2ನೇ ಅಧ್ಯಾಯದಿಂದ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕ್ರಿಸ್ತನನ್ನು ಅನುಸರಿಸುವ 17 ರಹಸ್ಯಗಳಲ್ಲಿ 12ನೇ ರಹಸ್ಯ ಪ್ರೀತಿಸುವುದು. ಯಾಕಂತ ಹೇಳಿದರೆ, ವಿಶ್ವಾಸಿಗಳ ಸಹೋದರತ್ವವನ್ನು ನಾವು ಪ್ರೀತಿಸಬೇಕು. 1ನೇ ಪೇತ್ರ 2:17. ಹೌದು, ದೇವರಿಗೆ ಭಯಪಡುವುದು, ಅರಸನನ್ನು ಸನ್ಮಾನಿಸುವುದು, ಇವೆಲ್ಲ ಆ ಪ್ರೀತಿಯ ಭಾತೃತ್ವ, ಆ ಒಂದು ಪ್ರೀತಿಯ ಒಂದು ಅನ್ಯೋನ್ಯತೆಯಿಂದ ಬರತಕ್ಕದ್ದು. ಮತ್ತು ಹಾಗೆ ಮುಂದುವರಿಸೋದಾದರೆ ನಾವು ಇನ್ನೊಂದು ಮಾತನ್ನು ಕೂಡ ನೋಡ್ತೇವೆ 19ನೇ ವಚನದಲ್ಲಿ. ಅದೇನಂತ ಹೇಳಿದರೆ, ನಾವು ದೇವರಿಗೆ ಅಂಗೀಕೃತವಾಗಿರುವುದು. ಲಿವ್ ಟು ಬಿ ಅಕ್ಸೆಪ್ಟಬಲ್ ಟು ಗಾಡ್. ದೇವರಿಗೆ ಅಂಗೀಕೃತರಾಗಿರೋದು ಅಂತ ಹೇಳಿದರೆ, ನೋಡ್ರಿ, 2 ಎಕ್ಸಾಂಪಲ್ ನಾವು 19ನೇ ವಚನ, 1ನೇ ಪೇತ್ರ 2:19 ಅನ್ಯಾಯವಾಗಿ ಬಾಧೆ ಪಡುವಾಗ ಅದನ್ನು ಮನಸ್ಸಾಕ್ಷಿಗೋಸ್ಕರ, ದೇವರಿಗೋಸ್ಕರವಾಗಿ ಸಹಿಸಿಕೊಳ್ಳುವುದಾದರೆ ಅದು ಶ್ಲಾಘ್ಯವಾದದ್ದು. ಮತ್ತು ಆ ರೀತಿಯಾಗಿ ಬಾಧೆ ಪಡುವಾಗ ತಾಳ್ಮೆಯಿಂದ ಇದ್ದರೆ, ಬಾಧೆ ಪಡುವಾಗ ನಾವು ಗೊಣಗುಡ್ತೇವೆ, ಆದರೆ ಬಾಧೆ ಪಡುವಾಗ ನಾನು ತಾಳ್ಮೆಯಿಂದ ಇದ್ದರೆ ಅದು ದೇವರಿಗೆ ಅಂಗೀಕೃತ. ಇಟ್ಸ್ ಅಕ್ಸೆಪ್ಟಬಲ್ ಟು ಗಾಡ್. ಯಾಕಂದರೆ ಯೇಸು ಸ್ವಾಮಿ ಹಾಗೇನೇ ಇದ್ದರು ಎಂಬುದಾಗಿ 1ನೇ ಪೇತ್ರ 2ನೇ ಅಧ್ಯಾಯ 19ರಿಂದ ಇರುವ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, 20ನೇ ವಚನ ಕೂಡ ತಾಳ್ಮೆಯಿಂದ ಇರುವಂಥದ್ದು ಅಂಗೀಕೃತ. 21ನೇ ವಚನ ಭಾಳ ಫೇಮಸ್ ಆಗಿರೋ ಸುಪ್ರಸಿದ್ಧವಾದ ವಾಕ್ಯ ಈ ರೀತಿಯಾಗಿದೆ, ಕ್ರಿಸ್ತನು ಸಹ ನಮಗೋಸ್ಕರವಾಗಿ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ನಮಗೆ ಆದರ್ಶವನ್ನು, ಮಾದರಿಯನ್ನು, ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾರೆ. ಆದ ಕಾರಣ ಕ್ರಿಸ್ತನನ್ನು ಅನುಸರಿಸುವ ರಹಸ್ಯ ಏನಂತ ನೋಡುವಾಗ ಬಾಧೆ ಪಡುವುದು. ಯಾಕಂದರೆ ಕ್ರಿಸ್ತನನ್ನು ಅನುಸರಿಸಬೇಕಾದರೆ ಅದು ಶಿಲುಬೆ. ಬೈಯುವವರನ್ನು ಯೇಸು ಸ್ವಾಮಿ ಪ್ರತಿಯಾಗಿ ಬಯಲಿಲ್ಲ. ಬಾಧೆ ಪಡುವಾಗ ಕೂಡ ಯಾರನ್ನು ಆತನು ಬೆದರಿಸಲಿಲ್ಲ. ಇನ್ನೊಂದು ಸಾರಿ, ಬೈಯುವವರನ್ನು ಪ್ರತಿಯಾಗಿ ಬಯಲಿಲ್ಲ, ಬಾಧೆ ಪಡುವಾಗ ಪ್ರತಿಯಾಗಿ ಬೆದರಿಸಲಿಲ್ಲ. ಇದು ಕ್ರಿಸ್ತನನ್ನು ಅನುಸರಿಸುವಂಥದ್ದು. ಅಂಥ ಸಂದರ್ಭದಲ್ಲಿ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನನ್ನು ಒಪ್ಪಿಸಿದನು. ಎಂಟ್ರಸ್ಟ್ ಟು ಗಾಡ್, ದೇವರಿಗೆ ಒಪ್ಪಿಸಿಕೊಡುವುದು. 15ನೇ ರಹಸ್ಯ, 16ನೇದಾಗಿ ಭಾಳ ಸ್ಟ್ರಾಂಗ್ ಆಗಿರುವಂಥದ್ದು, ನಮ್ಮ ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಡೆಡ್ ಟು ಸಿನ್, ಪಾಪಕ್ಕೆ ಸಾಯುವಂಥದ್ದು. ಅಂದರೆ ಪಾಪಕ್ಕೆ ಸಾಯುವಂಥದ್ದು ಅಂದರೆ ಮರಣ ಹೊಂದಿದಂಥ ವ್ಯಕ್ತಿ ಏನು ಪಾಪಕ್ಕೆ ಪ್ರತಿಕ್ರಿಯೆ ತೋರಿಸೋದಿಲ್ಲ ಅಲ್ವಾ, ಆ ರೀತಿಯಾಗಿ. ಕೊನೆಯದಾಗಿ, ನಮ್ಮ ಪಾಪಗಳನ್ನು ತಾನೇ ಆತನು ಹೊತ್ತುಕೊಂಡರಿಂದ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹೌದು, ಆತನ ಗಾಯಗಳಿಂದ ನಮಗೆ ಗುಣವನ್ನು ಹೊಂದಿಕೊಳ್ಳುವಂಥದ್ದು.
ಹೌದು, ಆತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನನ್ನ ಜೀವನದಲ್ಲಿ ಗಾಯಗಳಿವೆ. ಆದರೆ ಆತನ ಗಾಯಗಳಿಂದ ನಮ್ಮ ಗಾಯಗಳಿಗೆ ಗುಣವಾಗ್ತಾನಂತೆ. ಆ ರೀತಿಯಾಗಿ ಆದಾಗ ಏನಾಗ್ತದೆ, ನಾವು ಪುನಃ ಆತ್ಮಗಳ ಕುರುಬನು ಅಧ್ಯಕ್ಷನಾಗಿರುವ ಆತನನ್ನು ಹಿಂಬಾಲಿಸ್ತೇವೆ. 1 ಪೇತ್ರ 2ನೇ ಅಧ್ಯಾಯದಿಂದ ಕ್ರಿಸ್ತನನ್ನು ಅನುಸರಿಸುವ 17 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.